ಪ್ರತಿ ವರ್ಷದಂತೆ ಪುರಾತನವಾದ ಒಂದು ದೇವಸ್ಥಾನ ನಮ್ದೇನಿದೆ ಘಾಟಿಯಲ್ಲಿದೆ ಅದನ್ನ ಕಂಟಿನ್ಯೂ ಆಗಿ ಬ್ರಹ್ಮರಥೋತ್ಸವ ಬಹಳಷ್ಟು ಫೇಮಸ್ ಇದೆ. ಪ್ರತಿ ವರ್ಷ ಬಹಳಷ್ಟು ಭಕ್ತಾದಿಗಳು ಬರ್ತಾರೆ. ಈ ವರ್ಷನೂ ಕೂಡ 1 ಲಕ್ಷಕ್ಕಿಂತ ಜಾಸ್ತಿ ಫುಟ್ಫಾಲ್ ಇರುತ್ತೆ. 1 ಲಕ್ಷದಿಂದ 2 ಲಕ್ಷ ಜನ ಇರ್ಬೋದು. ಅದಕ್ಕೆ ಸುಸಜ್ಜಿತವಾದ ಒಂದು ವ್ಯವಸ್ಥೆ ಜಿಲ್ಲಾಡಳಿತ ಪರವಾಗಿ ಮತ್ತು ನಾವೆಲ್ಲರೂ ಕೂಡ್ಕೊಂಡ್ಬಿಟ್ಟು ಪಂಚಾಯತಿ ಇಲಾಖೆ ಇರ್ಬೋದು ಮತ್ತೆ ಕಂದಾಯ ಮತ್ತು ನಾವು ಪೊಲೀಸ್ ಎಲ್ಲರೂ ಕೂಡ್ಕೊಂಡ್ಬಿಟ್ಟು ಅಟ್ಲೀಸ್ಟ್ ಒಂದು 4 to 5 ಟೈಮ್ಸ್ ನಾವು ಆಕ್ಚುಲಿ ಪ್ರಿಪರೇಷನ್ ಬಹಳಷ್ಟು ಮಾಡ್ಕೊಂಡಿದ್ವಿ ಈ ವರ್ಷ. ಅದನ್ನ ಈ ವರ್ಷದ ವಿಶೇಷ ಅಂತ ಅನ್ಕೋಬಹುದು. ಏನು ಅಂತಂದ್ರೆ ಕಾಂಪ್ರಿಹೆನ್ಸಿವ್ ಆಗಿ ಒಂದು ಸೆಕ್ಯೂರಿಟಿ ಅರೇಂಜ್ಮೆಂಟ್ ಪ್ಲಾನ್ ಅನ್ನು ನಾವು ಮಾಡ್ಕೊಂಡಿದೀವಿ. ಅತ್ಯಂತ ಸುಸಜ್ಜಿತ ಅನ್ಲಿಕ್ಕೆ ನಾನು ಇದು ಮಾಡ್ತೀನಿ. ಯಾಕೆ ಅಂತಂದ್ರೆ ಕಳೆದ ವರ್ಷ ಮತ್ತು ಕೆಲವೊಂದ್ಸಲ ಏನಾಗಿತ್ತು, ನಮ್ದು ಆಕ್ಸೆಸ್ ಕಂಟ್ರೋಲ್ 2 ಕಡೆಯಿಂದ ವಾಹನಗಳನ್ನ ಅಲೋ ಮಾಡೋದಿರ್ಬೋದು, ಜನರು ಬರ್ಬೋದು, ಭಕ್ತಾದಿಗಳು ಬರ್ಬೋದು, ಇದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿತ್ತು. ಈ ಸಲ ನಾವು ಅದನ್ನ ಸ್ಪೆಸಿಫಿಕ್ ಆಗಿ ಒಂದಿಷ್ಟು ಡಿಸಿಷನ್ಸ್ ತಗೊಂಡಿದೀವಿ. ಆ ಪ್ರಕಾರ ಇದು ಇನ್ನು ಮುಂದೆ ಸ್ಟ್ಯಾಂಡರ್ಡ್ ಏನು ಪ್ರೋಟೋಕಾಲ್ ಅಂತ ನಾವೇನು ಹೇಳ್ತೀವಿ ಆ ಪ್ರಕಾರ ಇದನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ನಮ್ಗೆ ಭರವಸೆ ಇದೆ. ಯಾಕಂದ್ರೆ ಇಷ್ಟು ಒಂದು 4 ರಿಂದ 5 ಎಲ್ಲ ಕನೆಕ್ಟೆಡ್ ಮೆಂಬರ್ಸ್ ಏನಿರ್ಬೋದು, ಕಮಿಟಿ ಇರ್ಬೋದು, ಮತ್ತೆ ಜನರು ಇರ್ಬೋದು, ಓವರ್ ಆಲ್ ಅಲ್ಲಿ ಏನು ಘಾಟಿಲಿ ಆಗುವಂತ ಒಂದಿಷ್ಟು ಅರೇಂಜ್ಮೆಂಟ್ ಆಗುತ್ತೆ, ಎಲ್ಲ ಆಸ್ಪೆಕ್ಟ್ಸ್ ಅನ್ನ ಕವರ್ ಮಾಡಿಬಿಟ್ಟು ಈ ಸಲ ನಾವು ಅದನ್ನು ಸೆಕ್ಯೂರಿಟೈಸ್ ಮಾಡಿದೀವಿ. ಮುಖ್ಯವಾಗಿ ನಮ್ಗೆಲ್ರಿಗೂ ಗೊತ್ತಿದೆ, ಅಲ್ಲಿ ಪಾರ್ಕಿಂಗ್ ಒಂದು ದೊಡ್ಡ ಸಮಸ್ಯೆ. ಎರಡನೇದು ಜನರು ಭಕ್ತಾದಿಗಳು ಜಾಸ್ತಿ ಬರೋದ್ರಿಂದ ಅಲ್ಲಿ ಜಾತ್ರೆಯ ವೇಳೆಯಲ್ಲಿ ಕೆಲವೊಂದಿಷ್ಟು ಶಾಪಿಂಗ್ ಇರ್ಬೋದು, ಮತ್ತೆ ಕೆಲವೊಂದಿಷ್ಟು ಚಿಕ್ಕ ಶಾಪ್ಸ್ ಇರ್ಬೋದು, ಅವೆಲ್ಲ ಬಹಳಷ್ಟು ಅಲ್ಲಿ ರೋಡ್ ನ್ಯಾರೋ ಇರೋದ್ರಿಂದ ಸ್ವಲ್ಪ ಸ್ಥಳ ಕಡಿಮೆ ಇರೋದ್ರಿಂದ ಬಹಳಷ್ಟು ಸಮಸ್ಯೆಗಳಾಗ್ತಿತ್ತು. ಬಟ್ ಈ ಸಲ ನಮ್ಮ DC ಅವರು ಮತ್ತೆ ಮೇಡಮ್ ಎಲ್ಲರೂ ಕೂಡ್ಕೊಂಡ್ಬಿಟ್ಟು ಒಂದಿಷ್ಟು ಸೆಪರೇಟ್ ಆಗಿ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅದೆಲ್ಲ ಮಾರಾಟ ಮಳಿಗೆಗಳು ಮೇನ್ ರೋಡ್ ಇಂದ ಸ್ವಲ್ಪ ಆಚೆ ಹಾಕಿರೋದ್ರಿಂದ ಕಮಿಟಿಯವರು ಕೂಡ ಅದ್ರ ಬಗ್ಗೆ ಬಹಳಷ್ಟು ಗಮನ ವಹಿಸಿದ್ದಾರೆ. ಆ ಪ್ರಕಾರ ಅದನ್ನ ಈ ಮಾರಾಟ ಮಳಿಗೆಗಳು ಸ್ವಲ್ಪ ದೂರ ಇಟ್ಟಿದ್ದಾರೆ ಮೇನ್ ರೋಡ್ ಇಂದ. ಅದು ನಮ್ಗೆ ಒಂದು ಮುಖ್ಯವಾದ ಒಂದು ಇಂಪಾರ್ಟೆಂಟ್ ಚೇಂಜ್ ಈ ವರ್ಷ. ಆ ಪ್ರಕಾರ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇವಾಗ ಕೇವಲ ನಮ್ಮ ಫೋಕಸ್ ಭಕ್ತಾದಿಗಳು ಬಹಳಷ್ಟು ಜನ ಬರ್ತಾರೆ, ಅವ್ರಿಗೆ ನಾವು ಇನ್ವೈಟ್ ಮಾಡ್ತೀವಿ, ಬರ್ಲಿ, ಅವ್ರು ನಮ್ಮ ದರ್ಶನ ಪಡ್ಕೋಬೇಕು, ಅದೆಲ್ಲ ಕರೆಕ್ಟ್ ಆಗಿ ಮಾಡ್ಬೇಕು. ಅದ್ರ ಜೊತೆಗೆ ಅವ್ರಿಗೆ ಏನ್ ಇನ್ಕನ್ವೀನಿಯನ್ಸ್ ಆಗ್ತಿತ್ತು ಇನ್ ಟರ್ಮ್ಸ್ ಆಫ್ ಪಾರ್ಕಿಂಗ್ ಇರ್ಬೋದು, ಜನರು ಅಲ್ಲೇ ಮಧ್ಯದಲ್ಲಿ ಜನ ಮೂವ್ಮೆಂಟ್ ಆಗೋದು ಎಲ್ಲದೂ ಕೂಡ ಆದಷ್ಟು ನಾವು ಅದನ್ನ ಈಗ ಮಿನಿಮೈಸ್ ಮಾಡ್ತೀವಿ ಈ ವರ್ಷ. ಅದು ಮಿನಿಮೈಸ್ ಹೆಂಗೆ ಆಗುತ್ತೆ ಅಂತಂದ್ರೆ, ಎಲ್ಲ ಕಡೆನೂ ಕೂಡ ಟೋಟಲ್ ನಾವು ಒಂದು 14 ಪಾರ್ಕಿಂಗ್ ಪ್ಲೇಸ್ ಅನ್ನು ನಾವು ಈ ಸಲ ಡಿಸೈಡ್ ಮಾಡಿದೀವಿ. 14 ಪ್ಲಸ್ 4 ಟೋಟಲ್ 18 ಪಾರ್ಕಿಂಗ್ ಏರಿಯಾಸ್ ವಿ ಹ್ಯಾವ್ ಡನ್. ಅದರೊಳಗಡೆ 14 ಕಾರ್ ಪಾರ್ಕಿಂಗ್ ಸ್ಪೆಸಿಫಿಕ್ ಆಗಿ ನಾವು ಮೇಂಟೈನ್ ಮಾಡಿದೀವಿ. ಎಲ್ಲೆಲ್ಲಿ ಮಾಡಿದೀವಿ ಅಂತ ತಿಳ್ಕೊಂಡ್ಬಿಟ್ಟು ನಾನು ತಮ್ಗೆ ಇನ್ನೊಂದ್ ಸ್ವಲ್ಪ ಇದು ಮ್ಯಾಪ್ ಇದೆ, ಅದರ ಆ ಪ್ರಕಾರ ತಮ್ಗೆ ಲೊಕೇಶನ್ ಕೊಡ್ತೀವಿ. ಆ ಮ್ಯಾಪ್ ಲೊಕೇಶನ್ಸ್ ಜೊತೆಗೆ ನಾವು ಇನ್ನೊಂದೇನ್ ಮಾಡ್ತಾ ಇದೀವಿ, ಸೈನೇಜಸ್ ಕೂಡ ನಾವು ಹಾಕ್ತಾ ಇದೀವಿ. ಇಲ್ಲಿ ಪಾರ್ಕಿಂಗ್ ಇದೆ, ಆ ಪ್ರಕಾರ ಜನರು ಭಕ್ತಾದಿಗಳು ಬಂದ್ಬಿಟ್ಟು ಅಲ್ಲಿ ಪಾರ್ಕ್ ಮಾಡ್ಬೇಕು. ಇದೆಲ್ಲದರಲ್ಲೂ ಕೂಡ ಜನರು ನಮ್ಮ ಜೊತೆಗೆ ಸಹಕಾರ ಮಾಡ್ಬೇಕಾಗಿದೆ. ಇದೆಲ್ಲ ಏನು ಕೆಲವೊಂದಿಷ್ಟು ಡಿಸ್ಟೆನ್ಸ್ ಇರ್ಬೋದು, ಡಿಸ್ಟೆನ್ಸ್ ಕಾರಲ್ಲಿ ಎಲ್ರು ಬರ್ಬೇಕು ಗೊತ್ತಾಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಕಮಿಟಿ ಏನಿದೆ ಈ ವರ್ಷ, ಅವ್ರ ಕಮಿಟಿ ಮತ್ತು ಜಿಲ್ಲಾಡಳಿತ ಪರವಾಗಿ ಈ ವರ್ಷ ಎಲ್ಲಿ ಅವ್ರು ಇಳ್ಕೊಂತಾರೆ ಪಾರ್ಕಿಂಗ್ ಮಾಡ್ತಾರೆ ಅಲ್ಲಿಂದ ಫ್ರೀ ಶಟಲ್ ಸರ್ವಿಸ್ ಕೂಡ ನಾವು ಅದನ್ನ ಮಾಡಿಸ್ತಾ ಇದೀವಿ. ಅದು ಒಂದು ವಿಶೇಷವಾಗಿದೆ. ಮತ್ತು ಪ್ರತಿ ಸಲ ತಮ್ಗೆ ಗೊತ್ತಿದೆ, ಕೆಲವೊಂದಿಷ್ಟು ಅಲ್ಲಲ್ಲೇ ಪಾರ್ಕಿಂಗ್ ಮಾಡಿ ಈ ಪಾರ್ಕಿಂಗ್ ಫೀಸ್ ಅದೆಲ್ಲ ಸ್ವಲ್ಪ ಅನಾನುಕೂಲತೆ ಜಾಸ್ತಿ ಆಗ್ತಾ ಇತ್ತು. ನಮ್ಗೆ ಸುಗಮ ಸಂಚಾರ ಮಾಡುವಂತದ್ದೇನು ವ್ಯವಸ್ಥೆ ನಾವು ಅನ್ಕೊಂತೀವಿ ಅದು ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಈ ವರ್ಷ ಅದನ್ನೆಲ್ಲ ಡೀಟೇಲ್ ಆಗಿ ಪ್ಲಾನ್ ಮಾಡಿಬಿಟ್ಟು ಇದನ್ನ ಎನ್ಶೋರ್ ಮಾಡಿಸಿದೀವಿ. ಸೊ ಸಫಿಶಿಯಂಟ್ ಪಾರ್ಕಿಂಗ್ ಅಂದ್ರೆ 14 ಕಾರ್ ಪಾರ್ಕಿಂಗ್ ಮತ್ತೆ ಒಂದು 4 ವಿಶೇಷವಾಗಿ ದ್ವಿಚಕ್ರಗಳು ಯಾರು ಬರ್ತಾ ಇದಾರೆ ಅವ್ರಿಗೂ ಕೂಡ ಅದನ್ನ ಇದು ಮಾಡ್ತಾ ಇದೀವಿ. ಅದೇ ರೀತಿ ಶಟಲ್ ಸರ್ವಿಸಸ್ ಐ ಥಿಂಕ್ 25+25 ಮಾಡ್ತಿದ್ದಾರೆ ಬಸ್ಸಸ್. ಒಂದು 25 to 25 ಎರಡು ಕಡೆಯಿಂದ, ಇದು ಇಲ್ಲಿಂದ ಮತ್ತೆ ಆ ಕಡೆ ಮಾಕ್ಲಿ ಕಡೆಯಿಂದ 2 ಕಡೆಯಿಂದನೂ ಒಂದು ಮಾಡಿದ್ದಾರೆ. ಆ ವ್ಯವಸ್ಥೆನೂ ಕೂಡ ಇದೆ. ಮತ್ತೆ ನಾವೆಲ್ಲರೂ ಕೂಡ ಒಂದು ಕೋಆರ್ಡಿನೇಷನ್ ಅಲ್ಲಿ ನಾವು ಈ ವರ್ಷ ಕೂತಾಗಿ ವರ್ಕ್ ಮಾಡ್ತಾ ಇದೀವಿ.